ಆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಾಮನ್ ಆಗಿ ಎಷ್ಟೋ ಜನಕ್ಕೆ ಬರುವಂತಹ ಡೌಟು. ಅಂದ್ರೆ ನಾನು ಧ್ಯಾನದಲ್ಲಿ ಕೂತಿದ್ದಾಗ ನಿದ್ದೆ ಹೋಗ್ಬಿಡ್ತೀನಿ, ಧ್ಯಾನ ಆಗ್ತಾ ಇದೆಯಾ ಇಲ್ವಾ ಅನ್ನೋಂತಹ ಡೌಟ್ ಇದೆ ಅಂತ ತುಂಬಾ ಜನ ಕೇಳ್ತಾರೆ. ಅಂದ್ರೆ ಕಣ್ಣು ಮುಚ್ಚೋದು ಗೊತ್ತಿರುತ್ತೆ, ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ಸು ಯಾವ ಮ್ಯೂಸಿಕ್ಕು ಕೇಳಲ್ಲ, ಆದ್ರೆ ಲಾಸ್ಟ್ 1 ಮಿನಿಟ್ ಅಥವಾ ಲಾಸ್ಟ್ 2 ಮಿನಿಟ್ ಅಂತ ಹೇಳಿದಾಗ ಎಚ್ಚರ ಬರುತ್ತೆ. ಇದು ಧ್ಯಾನನ, ನಿದ್ದೆನಾ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಡೌಟ್. ಸೊ ಮಾಸ್ಟರ್ಸ್, ಇದು ನಿದ್ದೆ ಆಗಿರಬಹುದು, ನಿದ್ದೆ ಆದ್ರೂನು ತೊಂದರೆ ಇಲ್ಲ. ಇದನ್ನ ಯೋಗ ನಿದ್ರೆ ಅಂತ ಕರಿತೀವಿ. ಯಾವಾಗ ನಮಗೆ ಸಾಕಷ್ಟು ಎನರ್ಜಿ ನಮ್ಮ ಬಾಡಿಲಿ ಇರಲ್ಲ, ಆ ಎನರ್ಜಿ ಸಿಗೋವರೆಗೂನು ನಮಗೆ ಈ ತರ ಅವೇರ್ನೆಸ್ ಅಲ್ಲಿ ಇರೋಕೆ ಸಾಧ್ಯ ಆಗಲ್ಲ. ಸೊ ನಮಗೆ ಅನ್ಸುತ್ತೆ ನಾವು ನಿದ್ದೆ ಮಾಡ್ತಾ ಇದೀವಿ ಅಂತ. ಸೊ ನಿದ್ದೆ ಮಾಡಿದ್ರು ಇಟ್ಸ್ ಓಕೆ. ನೀವ್ ಎಷ್ಟೊತ್ತು ಕೂತಿದ್ದೀರಾ ಅದು ತುಂಬಾನೇ ಇಂಪಾರ್ಟೆಂಟ್. ಈಗ ಸಪೋಸ್ 40 ಮಿನಿಟ್ಸ್ ನಾನು ಧ್ಯಾನ ಮಾಡಿಸ್ತಾ ಇದ್ದೀನಿ, ಈ 40 ಮಿನಿಟ್ಸ್ ನೀವು ನಿದ್ದೆ ಹೋಗಿದ್ರೂನು ಅದು ತುಂಬಾ ಒಳ್ಳೇದೇನೆ. ಯಾಕೆ ಯೋಗ ನಿದ್ರೆ ಅಟ್ಲೀಸ್ಟ್ ನೀವು 40 ಮಿನಿಟ್ಸ್ ಕೂತಿದ್ದೀರಾ ಅಲ್ಲಿ, ಆ 40 ಮಿನಿಟ್ಸ್ ಕೂತಿದ್ದೀರಾ ಅಂದ್ರೆ ಈ ತರ ಯೋಗ ನಿದ್ರೆ ನೀವು ಅರ್ಧ ಗಂಟೆ ಯೋಗ ನಿದ್ರೆ ಮಾಡಿದ್ರು ಸಹ ಅದು ನಮಗೆ 5 to 6 hours ನಿದ್ದೆಗೆ ಸಮ ಅಂತ ಹೇಳ್ತಾರೆ ಪತ್ರಿಜಿ ಅವರು. ಅಂದ್ರೆ ನೀವು ಕೂತ್ಕೊಂಡು ಈ ಒಂದು, ನಾನು ಈ ಹಿಂದಿನ ಕ್ಲಾಸ್ಗಳು ಹೇಳಿದ್ದೆ, ಒಂದು ಬಾಟ್ಲನ್ನ ನಿಲ್ಲಿಸ್ಬಿಟ್ಟು ನೀರ್ ತುಂಬಿಸಿದ್ರೆ ಹೇಗಿರುತ್ತೆ, ಮಲಗಿಸ್ಬಿಟ್ಟು ನೀರ್ ತುಂಬಿಸಿದ್ರೆ ಹೇಗಿರುತ್ತೆ. ಸೊ ಆ ತರ ನಾವು ಮಲ್ಕೊಂಡು ಆ ನಿದ್ದೆ ಸ್ಥಿತಿಗೆ ಹೋಗೋದಕ್ಕಿಂತ ಈ ತರ ಕೂತ್ಕೊಂಡು ಈ ತರ ನಿದ್ದೆಗೆ ಹೋದ್ರುನು ಇದನ್ನ ಯೋಗ ನಿದ್ರೆ ಅಂತೀವಿ. ಅವೇರ್ನೆಸ್ ಫುಲ್ ಕಂಪ್ಲೀಟ್ ಅವೇರ್ನೆಸ್ ಅಲ್ಲಿ ಇರಲ್ಲ, ಆದ್ರೂ ನೀವು ಲಾಸ್ಟ್ 1 ಮಿನಿಟ್ ಅಂದ ತಕ್ಷಣ ನೀವು ಈ ಒಂದು ಅವೇರ್ನೆಸ್ ಸ್ಟೇಜಿಗೆ ಬಂದಿರ್ತೀರಾ. ಸೊ ಇದು ಕಂಪ್ಲೀಟ್ ಮೆಡಿಟೇಷನ್ ಅಲ್ದಿದ್ರುನು ಧ್ಯಾನದಲ್ಲಿ ಒಂದು ಸ್ಥಿತಿನೇ. ಸೊ ಹಾಗಾಗಿ ಯಾರು ಯೋಚನೆ ಮಾಡೋದ್ ಬೇಡ. ನೀವು ನಿದ್ದೆ ಮಾಡ್ತಿದೀವಿ ಅಂತ ಅನ್ಸಿದ್ರು ಪರವಾಗಿಲ್ಲ, ಫಸ್ಟ್ ಈ ಒಂದು ಕಂಟಿನ್ಯೂಟಿ ಇರಬೇಕು. ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಮಾಡ್ತಾ ನೀವೇ ಅವೇರ್ನೆಸ್ ಅಲ್ಲಿ ಇರ್ತೀರಾ. ಆಮೇಲೆ ನಿಮಗೆಲ್ಲ ಆ ಒಂದು ಕಂಪ್ಲೀಟ್ ಮೆಡಿಟೇಷನ್, ಪರ್ಫೆಕ್ಟ್ ಮೆಡಿಟೇಷನ್ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಆ ಎನರ್ಜಿ ಬೇಕಂದಾಗ ನಾವು ಬಿಡಬಾರ್ದು, ಈ ಒಂದು ಧ್ಯಾನವನ್ನ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ಯೋಗ ನಿದ್ರೆ ಅನ್ನೋದು ಸಹ ತುಂಬಾ ಒಳ್ಳೆಯ ಸ್ಥಿತಿನೇ ಮಾಸ್ಟರ್ಸ್. ಮತ್ತೆ ಈ ಯೋಗ ನಿದ್ರೆ ಯೋಗಿಕ್ ಸ್ಲೀಪ್ ಅಂತ ಆಯ್ತು, ಇನ್ನೊಂದು ಯೋಗಿಕ್ ಸಮಾಧಿ ಸ್ಟೇಟ್, ಇನ್ನೊಂದು ಯೋಗಿಕ್ ಎಕ್ಸ್ಪೀರಿಯನ್ಸಸ್, ಇನ್ನೊಂದು ಯೋಗಿಕ್ ವಿಸ್ಡಮ್. ಈ ತರ ಈ 4 ನಾವು ಧ್ಯಾನ ಮಾಡುವಾಗ ಆಗುವಂತಹ ಎಕ್ಸ್ಪೀರಿಯನ್ಸಸ್. ಆ ಸ್ಟೇಜ್ ಅಲ್ಲಿ, ಈ ಸ್ಟೇಜ್ ಅಲ್ಲಿ ಸಹ ನಾವು ಎಷ್ಟೋ ಜ್ಞಾನವನ್ನ ಪಡಿತಾ ಇರ್ತೀವಿ ಮಾಸ್ಟರ್ಸ್. ಸೊ